ಅಕ್ರಮವಾಗಿ ಗೋಗಳನ್ನು ಸಾಗಾಟ ಮಾಡುತ್ತಿದ್ದ 2 ವಾಹನಗಳನ್ನು ಹಿಡಿದು ಪೊಲೀಸರು ಒಪ್ಪಿಸಿದ ಘಟನೆಯೊಂದು ನಡೆದಿದೆ. ಜಮಖಂಡಿ ತಾಲೂಕಿನ ಸಾವಳಿ ಗ್ರಾಮದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 23 ಗೋಗಳನ್ನು ರಕ್ಷಣೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಲಬುರಗಿಯ ಸವಿತಾನಂದ ಪೀಠದ ಸವಿತಾನಂದ ಸ್ವಾಮೀಜಿ ಅವರು ಹಾಗೂ ಅವರ ತಂಡ ಸೇರಿಕೊಂಡು ಜೀವದ ಹಂಗು ತೊರೆದು ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ. 2 ವಾಹನಗಳಲ್ಲಿ ತುಂಬಿರುವ 23 ಹಸುಗಳು ಹಾಗೂ ಕರುಗಳು ಮತ್ತು ಎಮ್ಮೆಗಳನ್ನು ರಕ್ಷಣೆ ಮಾಡಿ ಸಾವಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು 2 ವಾಹನದ ಚಾಲಕರು ತಮ್ಮ ವಾಹನದ ಕೀಗಳನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ರಾತ್ರಿ ಸಮಯದಲ್ಲಿ ಸಾವಳಿಯ ಕೆಲವೊಂದಿಷ್ಟು ಪೊಲೀಸರು ಹಾಗೂ ಸಾರ್ವಜನಿಕರು ಸೇರಿಕೊಂಡು ವಾಹನದಲ್ಲಿ ತುಂಬಿರುವ ದನ ಕರುಗಳನ್ನು ಹಾಗೂ ಎಮ್ಮೆಗಳನ್ನು ಕೆಳಗೆ ಇಳಿಸಿ ಪಶು ವೈದ್ಯಾಧಿಕಾರಿಗಳಿಂದ ಚಿಕಿತ್ಸೆ ನೀಡಿದ್ದಾರೆ. ಈ ಕುರಿತು ಸಾವಳಿ ಪೊಲೀಸ್ ಠಾಣೆಯಲ್ಲಿ 6 ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು 6 ಜನರು ಪರಾರಿಯಾಗಿದ್ದ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. 23 ಗೋಗಳನ್ನು ಬೀಳಿಗೆಯ ತಾಲೂಕಿನ ಸಂತ ಸೇವಾಲಾಲ್ ಗೋಶಾಲೆಗೆ ರವಾನಿಸಿದ್ದಾರೆ. ಇಳಿಸೋಕನ್ನ ಮಾಹಿತಿ ಗೊತ್ತಾಗುತ್ತೆ. ಯಾವ ವೀಕ್ನೆಸ್ ಇಂಜೆಕ್ಷನ್ ಕೆಲಸ ಹಂಗಿಲ್ಲ ಸೌಕಾರ ಬಾ ಮ್ಯಾಲಿನ ಪಳಿ ತೆಗದಲ್ಲ ಅವು ಸೀದಾ ಇದ್ರ ಮೇಲೆ ಬೀಳ್ತಾವ. ಇವೆರಡು ಕಾಲನ ತೆಗಿಲೇಬೇಕು ನೀ. ಅದು ಅಡ್ಡ ಕಟ್ ಮಾಡಲ್ಲ ಸೌಕಾರ ನೀ ಅನಿಲ್ಲ. ಸೌಕಾರ ಎಲ್ಲಿ ಒಳಗೋದಲ್ಲ ನೀನೇ ಕರೆಕ್ಟ್ ಎಲ್ಲಿ ನಿಮ್ ಡ್ಯೂಟಿ ಏನಾದ ಗೊತ್ತೇನ? ಟ್ರೀಟ್ಮೆಂಟ್ ಮಾಡೋದಲ್ಲ. ಈ ಟ್ರೀಟ್ಮೆಂಟ್ ಮಾಡಲ್ಲ ಅಂದ್ರೆ ನಿಮ್ ಡಿ ಮಾತಾಡ್ತೀನಿ. ನಿಂದ ಎಷ್ಟದ ಅಷ್ಟು ಮಾಡು. ಏನ್ ಕೇಳ್ತಾರೆ ನಿಂಗ? ನನಗೆ ಗೊತ್ತದ. ನನಗೆ ಏನ್ ಕೇಳ್ತಾರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಂಗೆ ಭಾಳ ಚೆನ್ನಾಗಿ ಗೊತ್ತದ. ಮಾಡಿ ಟ್ರೀಟ್ಮೆಂಟ್ ಜೈ ಶ್ರೀ ಗುರುದೇವ್, ಜೈ ಗೋಮಾತಾ. ಇವತ್ತು ಜಮಖಂಡಿ ಒಂದು ರೈತರ ಸಭೆಗೆ ಹೋಗ್ತಾ ಇದ್ವಿ. ಮಾರ್ಗ ಮಧ್ಯದಲ್ಲಿ ಓಬಳೇಶ್ವರದಲ್ಲಿ ಕೆಲವೊಂದು ಜನ ಕಸಾಯಿಖಾನೆಗೆ ಗೋಗಳನ್ನು ತೊಗೊಂಡು ಹೋಗ್ತಾ ಇದ್ರು. ಆ ಗೋಗಳನ್ನು ಹಿಡ್ಕೊಂಡು ಅಲ್ಲಿರುವಂಥ ಸ್ಟೇಷನ್ ವ್ಯಾಪ್ತಿಗೆ ಒಪ್ಪಿಸಿದ್ವಿ. ಅದಾದ ನಂತರ ಅಲ್ಲಿರುವಂಥವ್ರು ಗಾಡಿಯವರೇ ಹೇಳೋದು, ನಮ್ಮದೊಂದೇ ಗಾಡಿ ಹಿಡಿಯೋದು ಮುಖ್ಯ ಆಗಿತ್ತ ನಿಮಗೆ. ಇದೇ ರೀತಿ ಸಂತೆಯಲ್ಲಿ ಈಗಾಗಲೇ 2-3 ಗಾಡಿಗಳನ್ನು ಗೋಗಳನ್ನು ತಿಂತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ನಾವು ಮತ್ತೆ ಬಂದು ಆ ಗೋಗಳನ್ನು ಹಿಡ್ಕೊಂಡು ಇಲ್ಲಿ ಈಗ ಸ್ಟೇಷನಿಗೆ ತಂದು ಕೊಟ್ಟಿವಿ. ಸವಳಗಿ ಸ್ಟೇಷನ್ಗೆ ತಂದು ಒಪ್ಪಿಸಿದ್ವಿ. ಒಂದು ಗಾಡಿಯಲ್ಲಿ 11 ಗೋಗಳಿತ್ತು, ಅಂದರೆ ಗೋವು, ಕರು, ಎತ್ತು ಎಲ್ಲವೂ ಸೇರಿ ರಾಸುಗಳು. ಇನ್ನೊಂದು ಗಾಡಿಯಲ್ಲಿ 12 ಇತ್ತು. ಒಟ್ಟು 23 ರಾಸುಗಳನ್ನು 2 ಗಾಡಿಯಲ್ಲಿ ತಗೊಂಡು ಸಾಗಾಣಿಕೆಯನ್ನು ಮಾಡ್ತಾ ಇದ್ರು. ನಾವು ಯಾರು ಅಂತ ಕೇಳಲಿಕ್ಕೆ ಹೋದಾಗ ಅವರು ಶರವೇಗದಲ್ಲಿ ಭಯ ಪಟ್ಕೊಂಡು ಓಡಿ ಹೋದ್ರು. ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಆದರೆ ವಾಹನದ ಚಾವಿಗಳು ಸಿಕ್ಕ ಕಾರಣಕ್ಕೆ ನಾವು ಇದನ್ನು ತೊಗೊಂಡು ಬಂದ್ವಿ. ಆದರೆ ಓಬಳೇಶ್ವರದಲ್ಲಿ ಆಗಿರುವಂಥ ಗೋಗಳನ್ನು ಹಿಡಿಬೇಕಾದ್ರೆ ಅವನು ರ್ಯಾಶ್ ಡ್ರೈವ್ ಮಾಡಿ ಪೊಲೀಸರಿಗೂ ಕೂಡ ಗುದ್ಲಿಕ್ಕೆ ಬಂದ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಗಾಡಿ ಅಡ್ಡ ಹಾಕಿದ್ದಕ್ಕೆ ನಮ್ಮ ಗಾಡಿಗೂ ಗುದ್ದಿ ನಂತರ ಅವರು ಓಡಿ ಪರಾರಿ ಆದರು. ಆದರೆ ಗೋಗಳನ್ನು ಸ್ಟೇಷನ್ಗೆ ಕೊಟ್ಟು FIR ಮಾಡ್ತಿದ್ದೀವಿ. ಮುಂದಿನ ಕಾನೂನು ಕ್ರಮವನ್ನು ಪೊಲೀಸರು ತಪ್ಪದೇ ಅವರು ಶ್ರದ್ಧಾ ಭಕ್ತಿಯಿಂದ ವಹಿಸ್ಕೊಂಡು ಅವರಿಗೆ ಸೂಕ್ತವಾದ ಶಿಕ್ಷೆ ಆಗುವಾಗ ಮಾಡ್ತಾರೆ ಅಂತ ದೃಢವಾದ ನಂಬಿಕೆ ನಮ್ಮಲ್ಲಿ. ನಮ್ಮ ಹೆಸರು ಸವಿತಾನಂದನಾಥ ಸ್ವಾಮೀಜಿ, ಶ್ರೀ ಸವಿತಾ ಪೀಠ, ಹರಿಪ್ರಿಯ.